ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರ. ರಿಸರ್ಚ್ ಯೂನಿಟ್ದಲ್ಲಿ ಹೊಸ ಟರ್ಮ್ಸ್ಗಳನ್ನು ನೋಡೋಣ. ಈ 47ನೇ ಟರ್ಮ್ಸ್ ಕೀ ಇನ್ಫಾರ್ಮೇಶನ್ ಸ್ಯಾಂಪ್ಲಿಂಗ್, ಪ್ರಮುಖ ಮಾಹಿತಿ ಮಾದರಿ. ಸ್ಯಾಂಪ್ಲಿಂಗ್ ಟೆಕ್ನಿಕ್, ಇದು ಒಂದು ಸ್ಯಾಂಪ್ಲಿಂಗ್ ಟೆಕ್ನಿಕ್, ಮಾದರಿಯ ಟೆಕ್ನಿಕ್ ಆಗಿದೆ. ಇಟ್ ರಿಲೈಸ್ ಆನ್ ಗೆಟ್ಟಿಂಗ್ ಇನ್ಫಾರ್ಮೇಶನ್ ಫ್ರಮ್ ಪೀಪಲ್ ಹೂ ನೋ ಅಬೌಟ್ ಪಾಪ್ಯುಲೇಷನ್ of interest rather than from number of that population themselves. Refer key information sampling. ಜನಸಂಖ್ಯೆ ಬಗ್ಗೆ ಹೆಚ್ಚು ಮಾಹಿತಿ ಇರುವ ವ್ಯಕ್ತಿ, ಅದರ ಜನಸಂಖ್ಯೆಯ ಮಾಹಿತಿ ಹೇಗಿರ್ಬೇಕಂದ್ರೆ ಆ ಪಾಪ್ಯುಲೇಷನ್ನದ ಇಂಟ್ರೆಸ್ಟ್ ಹೇಗಿದೆ, ಎಷ್ಟು ಇದೆ ಅನ್ನೋದನ್ನು ತಿಳಿದುಕೊಳ್ಳೋದು ವಿನಃ ಜನಸಂಖ್ಯೆಯ ಸಂಖ್ಯೆ ಎಷ್ಟು ಇದೆ ಅನ್ನೋದು ಮಹತ್ವ ಇಲ್ಲ. ಜನಸಂಖ್ಯೆ ಬಗ್ಗೆ ಹೆಚ್ಚು ಮಾಹಿತಿ ಪಡೆದುಕೊಂಡಿರುವ ವ್ಯಕ್ತಿ, ಆ ವ್ಯಕ್ತಿಯಿಂದ ಮಾಹಿತಿ ಪಡೆಯುವ ಒಂದು ಘಟಕಕ್ಕೆ ಕೀ ಇನ್ಫಾರ್ಮೇಶನ್ ಸ್ಯಾಂಪ್ಲಿಂಗ್ ಎಂದು ಕರೆಯುತ್ತಾರೆ. ಈಗ ಕೆಸೆಟ್ ನೆಟ್ ಎಕ್ಸಾಮ್ ಓದುವಂತ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗೈತೆ ಅನ್ನೋದು ನನಗೆ ಗೊತ್ತಿದೆ. ಇನ್ನ ಒಬ್ಬ ವಿಶೇಷ ವ್ಯಕ್ತಿ ಬಂದು ನನಗೆ ಕೇಳ್ಬೇಕು, ಈಗ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿ ಹೇಗಿದೆ ಅಂತೇಳಿ. ನಾನೇನ್ ಮಾಡೀನ್ರಿ, ಪಾಪ್ಯುಲೇಷನ್ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಅವ್ರಿಗೆ ಹೇಳೋದು, ಇಲ್ಲಿ ನಾನು ಯಾರು, ಕೀ ಇನ್ಫಾರ್ಮೇಶನ್ ಸ್ಯಾಂಪ್ಲಿಂಗ್. ನಾನು ಪಿಯರ್ಸನರ ಆರ್ co-relation efficient. It is the most appropriate for measuring the strength and direction of association between two interval or ratio variable. ಎರಡು ಚರಕಗಳ ನಡುವೆ ಇರುವ ಬಲ ಮತ್ತು ದಿಕ್ಕು, ಇವುಗಳ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಪಿಯರ್ಸನರ ಕೋರಿಲೇಷನ್ ಎಫಿಷಿಯೆಂಟ್ ಉಪಯೋಗಿಸುತ್ತಾರೆ. ಲೈನ್ ಚಾರ್ಟ್, ಇದು ಒಂದು ಇಟ್ ಇಸ್ ಅ ಮೆಥಡ್ ಆಫ್ ಗ್ರಾಫಿಕಲ್ ರೀಪ್ರೆಸೆಂಟೇಷನ್. ಗ್ರಾಫದ ಮೂಲಕ, ಚಿತ್ರದ ಮೂಲಕ ಡಾಟಾವನ್ನು ವ್ಯಕ್ತಪಡಿಸೋದು. ಇಟ್ ಈಸ್ ಯೂಸ್ಫುಲ್ ಫಾರ್ ಶೋಯಿಂಗ್ ಟ್ರೆಂಡ್. ಈಗ ಟ್ರೆಂಡ್ ಹೇಗಿದೆ ಅನ್ನೋದನ್ನು ತೋರಿಸುವ ಸಲುವಾಗಿ ಲೈನ್ ಚಾರ್ಟ್ ಉಪಯೋಗ ಮಾಡುತ್ತಾರೆ. ಇಂಟರ್ನಲ್ ವ್ಯಾಲಿಡಿಟಿ, ಅಂತರ್ಗತ ಮಾನ್ಯತೆ. ಕ್ರೈಟೇರಿಯಾ ಈಸ್ ಪ್ರೈಮರಿ ರಿಲೇಟೆಡ್ ಟು ಕ್ಯಾಜುವಲಿಟಿ ಇನ್ ರಿಸರ್ಚ್. ರಿಸರ್ಚ್ದಲ್ಲಿ ಕಾರಣ ಮತ್ತು ಪರಿಣಾಮ ಇವುಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಘಟಕ ಇಂಟರ್ನಲ್ ವ್ಯಾಲಿಡಿಟಿ. ಏನ್ ಸರ್ ಭಾಳ ನಾರಾಜಾಗಿ ಹೇಳ್ತಾ ಇದ್ರಲ್ಲ, ನಿಮ್ಮ ಕ್ಲಾಸೇ ನಮ್ಗೆ ಯಾಕೋ ಅರ್ಥ ಆಗಲ್ಲಾಗಿದ್ರಿ. ಹೌದ್ರಿ ತಮ್ಮ, ಅವೆಲ್ಲ ಜನರಲ್ ಚರ್ಚೆ ಮಾಡ್ಕೋತ ಕೊಡೋದು ಬೇಡ್ರಿ, ಬರ್ರಿ. ನಾಮಿನಲ್ ವೇರಿಯೇಬಲ್ ಎಂದರೆ ಏನು? ನಾಮಮಾತ್ರ ಚರಕ ಎಂದರೆ ಏನು? ಮದುವೆಯ ಸ್ಥಾನಮಾನ, ಮ್ಯಾರಿಟಲ್ ಸ್ಟೇಟಸ್ ಮತ್ತು ಎಥ್ನಿಸಿಟಿ, ಜನಾಂಗೀಯ ಬಗ್ಗೆ ಅಭ್ಯಾಸ, ಮದುವೆಯ ಸ್ಥಾನಮಾನ, ಇವುಗಳ ಬಗ್ಗೆ ಅಭ್ಯಾಸ ಮಾಡುವ ಇದು ವೇರಿಯೇಬಲ್. ಇನ್ನು ಆರ್ಡಿನಲ್ ವೇರಿಯೇಬಲ್, ಫಸ್ಟ್ ಸೆಕೆಂಡ್ ಥರ್ಡ್ ಹಿಂಗೇನು ಕರಿತೀವಿ ಆರ್ಡಿನಲ್. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆರ್ ಮೂವಿ ರೇಟಿಂಗ್ ಹೇಳುವ ಸಲುವಾಗಿ ಆರ್ಡಿನಲ್ ವೇರಿಯೇಬಲ್ ಉಪಯೋಗ ಮಾಡ್ತಾರೆ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ನೋಡ್ರಿ, ನನ್ನ ಕ್ಲಾಸ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈಗ ಸ್ಟಾರ್ಗಳು ಕೊಡ್ತಿರ್ತಾರಲ್ಲಿ, ಬುಕ್ ರೇಟಿಂಗ್ ಸ್ಟಾರ್, ಒಂದು ಬುಕ್ ಭಾರಿ ಚೆನ್ನಾಗಿತ್ತಂದ್ರೆ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಕೊಡ್ತಿರ್ತಾರೆ. ಹಂಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹೇಗಿದೆ ಅದರ ಮೇಲಿಂದ ವ್ಯಕ್ತಪಡಿಸುವ ಅಭಿಪ್ರಾಯಗಳು ಆರ್ಡಿನಲ್ ವೇರಿಯೇಬಲ್ದಲ್ಲಿ ಬರುತ್ತವೆ. ಇಂಟರ್ ಪೀರಿಯಡ್ ವೇರಿಯೇಬಲ್, ಮನುಷ್ಯನ ಇಯರ್ ಆಫ್ ಡೆತ್, ಎಷ್ಟು ವಿಚಿತ್ರ ಅದ ನೋಡಿ, ಇಯರ್ ಆಫ್ ಡೆತ್, ಇದನ್ನು ತೋರಿಸುವ ಸಲುವಾಗಿ ಇಂಟರ್ ಪೀರಿಯಡ್ ವೇರಿಯೇಬಲ್ ಅನ್ನು ಉಪಯೋಗಿಸುತ್ತಾರೆ. ರೇಷಿಯೋ ವೇರಿಯೇಬಲ್ ವೇಟ್ ಮತ್ತು ಡಿಸ್ಟೆನ್ಸ್ ಹೇಳುವ ಸಲುವಾಗಿ ಅನುಪಾತ ಚರಗಳನ್ನು ಉಪಯೋಗ ಮಾಡುತ್ತಾರೆ. ಇಂಟರ್ವಲ್ ವೇರಿಯೇಬಲ್, ಲೊಕೇಶನ್ ಆಫ್ ಪ್ಲೇಸಸ್ ಇನ್ ಲ್ಯಾಟಿಟ್ಯೂಡ್ ಡಿಗ್ರಿ, ಪೃಥ್ವಿ ಮೇಲೆ ಏನು ಅಕ್ಷಾಂಶಗಳದಲ್ಲ ಅಡ್ಡರೇಖೆಗಳು, ಅವುಗಳ ಮೇಲಿಂದ ಒಂದು ಸ್ಥಳ ಎಲ್ಲಿದೆ ಅನ್ನೋದನ್ನ ಕಂಡುಹಿಡಿಯಲು ಬರುತ್ತದೆ ಇಂಟರ್ವಲ್ ವೇರಿಯೇಬಲ್. ಡಿಸ್ಕ್ರಿಪ್ಟಿವ್ ರಿಸರ್ಚ್,
ವರ್ಣನಾತ್ಮಕ ಸಂಶೋಧನೆ, ಒಂದು ಘಟನೆಯ ಬಗ್ಗೆ, ಒಂದು ವಿಷಯದ ಬಗ್ಗೆ ಅದು ಹೇಗಿದೆ ಹಾಗೆ ವರ್ಣನೆ ಮಾಡಿ ಹೇಳುವ ಒಂದು ರಿಸರ್ಚಕ್ಕೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಎಂದು ಕರೆಯುತ್ತಾರೆ. ಎಕ್ಸ್ಪ್ಲೋರೇಟರಿ ರಿಸರ್ಚ್, ಅನ್ವೇಷಣಾ ಸಂಶೋಧನೆ. ಸಂಶೋಧನೆ ಮಾಡುವಂಥ ವ್ಯಕ್ತಿ ಆತನಿಗೆ ಆ ವಿಷಯ ಗೊತ್ತಿರುವುದಿಲ್ಲ, ಹೀಗಾಗಿ ಗೊತ್ತು ಇಲ್ಲದ ವಿಷಯದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುವ ಸಲುವಾಗಿ ನಡೆಸುವ ಒಂದು ಸಂಶೋಧನೆಗೆ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಎಂದು ಕರೆಯುತ್ತಾರೆ. ಕ್ಯಾಶುವಲ್ ರಿಸರ್ಚ್, ಕಾರಣ ಮತ್ತು ಪರಿಣಾಮ ಇವುಗಳ ಕುರಿತು ಅಭ್ಯಾಸ ಮಾಡುವ ಸಂಶೋಧನೆಗೆ ಕ್ಯಾಶುವಲ್ ರಿಸರ್ಚ್ ಎಂದು ಕರೆಯುತ್ತಾರೆ. ಸಬ್ಜೆಕ್ಟಿವ್ ರಿಸರ್ಚ್, ವ್ಯಕ್ತಿನಿಷ್ಠ ಸಂಶೋಧನೆ. ಈಗ ನಾನು ಸಂಶೋಧನೆ ಮಾಡುವಾಗ ನನ್ನ ಅಭಿಪ್ರಾಯ, ನನ್ನ ಬುದ್ಧಿವಂತಿಕೆ, ನನ್ನ ತಿಳುವಳಿಕೆ ಪ್ರಕಾರ ನಾನು ಒಂದು ವಿಷಯದ ಬಗ್ಗೆ ಸಂಶೋಧನೆ ಮಾಡುತ್ತಾನೆ. ಅದೇ ವಿಷಯನೇ ತಗೊಂಡು ಅದೇ ವಿಷಯ ಇರ್ತಾ ಇದ್ರಿ, ಇನ್ನೊಬ್ರು ಸಂಶೋಧನೆ ಮಾಡಿದಾಗ ಅವರ ಅಭಿಪ್ರಾಯ, ಅವರ ವಿಚಾರ ಪ್ರಕ್ರಿಯೆ, ಅವರ ತಿಳುವಳಿಕೆ ಪ್ರಕಾರ ಅವರು ಅದರ ಬಗ್ಗೆ ಹೇಳುತ್ತಾರೆ. ಅದೇ ವಿಷಯ ಮತ್ತೆ ಇನ್ನೊಬ್ರು ಬಂದು ಸಂಶೋಧನೆ ಮಾಡ್ತಾರೆ, ಅವರ ಅಭ್ಯಾಸ, ಅವರ IQ, ಅವರ ಪರಿಸ್ಥಿತಿ, ಅವರ ಒಂದು ರಿಲೇಷನ್, ಅವರ ಒಂದು ದೃಷ್ಟಿಕೋನದ ಮೇಲೆ ಆ ವಿಷಯದ ಬಗ್ಗೆ ಅವರು ಹಾಗೆ ತಿಳಿದುಕೊಳ್ಳುತ್ತಾರೆ. ಸಬ್ಜೆಕ್ಟ್, ವಸ್ತುನಿಷ್ಠ, ವ್ಯಕ್ತಿನಿಷ್ಠ ಸಂಶೋಧನೆ. ಧನ್ಯವಾದ.